ಯಾಕೆಂದ್ರೆ ಮುಂದಿನ ಕಾರ್ಯಕ್ರಮ ಸಮಯ ಆಗ್ತದೆ. ದಯವಿಟ್ಟು ದೂರದಿಂದ ಬಂದ ಅವ್ರು ಹೋಗ್ಲಿಕ್ಕೆ ತ್ರಾಸ ಆಗುತ್ತೆ. ದಯವಿಟ್ಟು ಕೆಳಗಿರ್ತಕ್ಕಂಥ ಎಲ್ಲ ಶಾಲೆಗಳು ಮೇಲೆ ಬರಬೇಕು. ಈಗ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಬೇರೆ ಕ್ಷೇತ್ರಗಳ ಜನಪ್ರತಿನಿಧಿಗಳು ಕಾರ್ಯಕ್ರಮ ಕೊಡಬೇಕಾಗಿದೆ. ಶಿವಪ್ರಗುಂಡೇಶ್ವರ ದಯವಿಟ್ಟು ಚಂದ್ರಸ್ವಾಮಿ ವೇದಿಕೆ ಕಾರ್ಯಕ್ರಮ ಮಾಡಿದ್ದಾರೆ. ಮಲ್ಲಿಕಾರ್ಜುನ ವ್ಯಕ್ತಿ ಅಧ್ಯಕ್ಷರು ಆಡಳಿತ ಮಂಡಳಿ ವಿಜಯನಗರ ಮಹಾವಿದ್ಯಾಲಯ ದಯವಿಟ್ಟು ವೇದಿಕೆಗೆ ಬರಬೇಕು. ಐ ಸಂಗಮಬಸಪ್ಪ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ವಿಜಯನಗರ ಅವರು. ಎಲ್ ಬಸವರಾಜ್ ಅಧ್ಯಕ್ಷರು ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಹೊಸಪೇಟೆ. ಎಲ್ ಬಸವರಾಜ್ ದಯವಿಟ್ಟು ಹೇಳಿದ್ರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಸಂಘಟನೆ ಇಲ್ಲಿದ್ರು ಫೋನ್ ಮಾಡಿ ಕೆಲಸ ಹೇಮಂತ ಸ್ವಾಮಿ ಅವರು ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಬಳ್ಳಾರಿ ಜಿಲ್ಲಾ ಘಟಕದ ಮೂಲ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರಾದಂತಹ ಹೇಮಂತ ಸ್ವಾಮಿ ಅವರು ದಯವಿಟ್ಟು ವೇದಿಕೆ ಕೊಡಬೇಕು. ಅದೇ ರೀತಿ ನೋಡಿನ ದಾನಿ ಸದಸ್ಯರಾದಂತಹ ಬಿ ನಾಗೇಂದ್ರವರು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಶಾಸಕ ಲಿಂಗಾಯತ ಮಹಾಸಭಾ ದಯವಿಟ್ಟು ನಾಗೇಂದ್ರವರು ವೇದಿಕೆಗೆ ಬರಬೇಕು. ನಾಗಮಂಡ ಸಮಾಜದ ರಾಜ್ಯಾಧ್ಯಕ್ಷರಾದಂಥ ಅರವಿಂದ ಬಸವನಗೌಡರು, ಹಿರಿಯ ಚೇತನ ಅರವಿಂದ ಬಸವನಗೌಡರು ದಯವಿಟ್ಟು ವೇದಿಕೆ ಬರಬೇಕು. ಯಾರಾಗಿದ್ರೆ ವೇದಿಕೆಗೆ ಕರ್ಕೊಂಡು ಬರಬೇಕು. ಅರವಿಂದ ಬಸವನಗೌಡರನ್ನ ಕರ್ನಾಟಕ ರಾಜ್ಯ ಲಾಲಬಂಡ ಲಿಂಗಾಯತ ಸಮಾಜದ ಅಧ್ಯಕ್ಷರು. ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿರುವಂತಹ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಸದಸ್ಯರ ಹೆಸರನ್ನು ಓದ್ತೇನೆ. ದಯವಿಟ್ಟು ಅವರೆಲ್ಲರೂ ಕೂಡ ಬೇಗ ತುರ್ತಾಗಿ ಬಂದು ವೇದಿಕೆಗೆ ಆಸೀನರಾಗಬೇಕು. ಎಸ್ ಬಸವರಾಜ್ ಮಾನಗಾಡಿ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಿ. ಎಸ್ ರಾಜೇಂದ್ರ ಪ್ರಸಾದ್ ಹಿರಿಯ ಉಪಾಧ್ಯಕ್ಷರು ಕೊಟ್ಟೂರು ದಯವಿಟ್ಟು ಅಣ್ಣವರು ವೇದಿಕೆಗೆ ಬರಬೇಕು. ಪಿ ಈಶ್ವರಪ್ಪ ಅವರು ಹಿರಿಯ ಉಪಾಧ್ಯಕ್ಷರು ಅನಾರೋಗ್ಯದ ನಿಮಿತ್ತ ಅವರು ಬಂದಿಲ್ಲ. ಪಿ ವಿಶ್ವನಾಥ್ ಸೋಗಿ ಹಡಗಲಿ ತಾಲೂಕು ಉಪಾಧ್ಯಕ್ಷರು. ಜೆ ಬಸವರಾಜ್ ಉಪಾಧ್ಯಕ್ಷರು ಕೂಡ್ಲಿಗಿ ದಯವಿಟ್ಟು ವೇದಿಕೆ ಬರ್ರಿ. ಶರಣಪ್ಪ ಚಕ್ರ
ಲಿಂಗಾಯತ ಶಿವಸಿಂಪಿಕ ಸಮಾಜ ದಯವಿಟ್ಟು ವೇದಿಕೆಗೆ ಬರಬೇಕು ಹೇಳಿ ವಿನಂತಿಸುತ್ತೇನೆ. ಅದೇ ರೀತಿ ಶಿವರೆಡ್ಡಿ ಬಸವರೆಡ್ಡಿ ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕ್ಟರ್ ಕೆ ರವೀಂದ್ರನಾಥ್ ಸರ್ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ದಯವಿಟ್ಟು. ಅಕ್ಕಿ ಮಲ್ಲಿಕಾರ್ಜುನ್ ಕಾರ್ಯದರ್ಶಿಗಳು, ಡಿ ಹಾಲೇಶ್ ಕಾರ್ಯದರ್ಶಿಗಳು, ಬರಂಗೌಡ ಪಾಟೀಲ್ ಕೊಟ್ಟೂರು ಕಾರ್ಯದರ್ಶಿಗಳು, ಅಕ್ಕಿ ದೊಡ್ಡ ಬಸವರಾಜ್, ಜಿ ಆನಂದ್ ಜಿಜೆ ವಿರೂಪಾಕ್ಷಿ ಜಮನಹಳ್ಳಿ ವಿರೂಪಾಕ್ಷಿ ದಯವಿಟ್ಟು ವೇದಿಕೆ ಬರಬೇಕು. ಲತಾ ಲೇಪಾಕ್ಷಿ ಜೋಡಿ ಮೇಡಮ್, ಲತಾ ಲೇಪಾಕ್ಷಿ ಜೋಡಿ. ಹರಪದ ಬಸವರಾಜಪ್ಪನವರು ಹಾಗೆ ನೋಡ್ಕೊಂಡಿದ್ದಾರೆ. ನಂದಿ ಬಸವರಾಜ್ ದಯವಿಟ್ಟು ವೇದಿಕೆ ಬರಬೇಕು. ಅಕ್ಕಿ ತೋಟೇಶ್ ಅವರು ಎಲ್ಲಿದ್ದಾರೆ ನೋಡ್ರಿ, ಅವ್ರು ಇಲ್ಲಿ ಇದ್ರು. ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಘಟಕದ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಮಹಾಬಲೇಶ್ವರ ರೆಡ್ಡಿ ಅವರು, ಕೋಟೇಶ್ವರ ಲಿಂಗಪ್ಪ ಅವರು, ಕೆ ರವಿಶಂಕರ್ ಅವರು, ಡಾಕ್ಟರ್ ಅಜಯ್ ಕುಮಾರ್ ಪಾಂಡೂರ್ ಅವರು, ಅಕ್ಕಿ ಕೋಟೇಶ್ ಅವರನ್ನ ಈ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಘಟಕ ಆಹ್ವಾನ ಮಾಡಿ ತಮ್ಮ ಘಟಕಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ. ಈ ಜಾಗತಿಕ ಲಿಂಗಾಯತ ಮಹಾಸಭಾ ಈ ಹಾಲೇಶ್ ಅವರನ್ನು ಕರೆದ್ವಿ, ಬಿ ಹಾಲೇಶ್ ಅವರು ಜಾಗತಿಕ ಲಿಂಗಾಯತ ಮಹಾಸಭಾ ವಿಜಯನಗರ ಜಿಲ್ಲೆಯ ಘಟಕ ಕಳೆದ 2 ವರ್ಷದ ಹಿಂದೆ ಆಗಬೇಕಾಗಿತ್ತು. 2 ವರ್ಷ ತಡ ಆಗಿದೆ. ಆ ಕಾರಣಕ್ಕಾಗಿ ಕೇಂದ್ರದ ಸದಸ್ಯರಲ್ಲಿ ನಾವೊಂದು ಅಪರಾಧಿ ಮನೋಭಾವ ಕಾಡ್ತಾ ಇತ್ತು ನಮಗೆ. ಯಾಕೆ ಅಂತಂದ್ರೆ ಇದು ವಿಜಯ ಕಲ್ಯಾಣ, ನಾವು ಬಹಳ ಹೆಮ್ಮೆಯಿಂದ ಭಿಗುಮಾನದಿಂದ ಇದು ವಿಜಯ ಕಲ್ಯಾಣ ಅಂತ ಹೇಳ್ಕೊಂಡು ಓಡಾಡ್ತೀವಿ. ಕಲಬುರಗಿ ಅವರು ನಮಗೆ ಅಂಥದ್ದೊಂದು ಈ ಜಿಲ್ಲೆಯ ಜನರಿಗೆ ಒಂದು ರೀತಿಯ ಪದವಿಯನ್ನ ಕರುಣಿಸಿದ್ರು. ಕಲಬುರಗಿ ವಿಜಯ ಕಲ್ಯಾಣ ಯಾಕೆಂದ್ರೆ ನಮ್ಮಲ್ಲಿ ಜಾಮದಾರ್ ಸರ್ ಅವರಿಗೆ ಅವರ ಗಮನಕ್ಕೆ ವೇದಿಕೆ ಮೂಲಕ, ಯಾಕಂದ್ರೆ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಏನಾದರೂ ಆಗಿದ್ರೆ ಅದು ಜಾಮದಾರ್ ಸರ್ ಅವರಿಗೆ. ಇವತ್ತು ಅದು ಹೊರತಾಗಿ ಏನೆಲ್ಲ ಶರಣರ ಕ್ಷೇತ್ರಗಳು ಏನೆಲ್ಲ ಅಭಿವೃದ್ಧಿ ಕಾಣ್ತಾ ಇದ್ದಾವೆ, ಬೆಳಕಿಗೆ ಬಂದಿದ್ದಾವೆ ಅಂದ್ರೆ ಅವರ ಅಧ್ಯಯನದ ಫಲಶ್ರುತಿನೇ ಆಗಿದೆ. ಅವರ ಅಧಿಕಾರಿಯಾಗಿ ಕೆಲಸ ಮಾಡಿಲ್ಲ, ಸಂಶೋಧಕರಾಗಿ ಆ ಎಲ್ಲ ಸಂಗತಿಗಳ ಆ ಸ್ಥಳಗಳ ತಾತ್ವಿಕ ತಳಹದಿಯನ್ನ ಅಧ್ಯಯನ ಮಾಡಿ ಅವೆಲ್ಲವೂ ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ವಿಜಯ ಕಲ್ಯಾಣ ಅಂತ ಕರೆಸಿಕೊಳ್ಳುವಂತ ನಮ್ಮ ಪ್ರದೇಶ ಲಿಂಗಾಯತ ಧರ್ಮ ಸಾಹಿತ್ಯ ಪುನಶ್ಚೇತನಕ್ಕೆ ಕಾರಣವಾದ ಈ ಭೂಮಿಯಲ್ಲಿ ಶರಣರ ಹೆಜ್ಜೆ ಗುರುತುಗಳೇ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ಇದಿತ್ತು. ಆದರೆ ಕಳೆದ ಒಂದು 8-10 ವರ್ಷಗಳ ಯಾವಾಗ ಈ ಲಿಂಗಾಯತ ಸಂಘಟನೆ ಬಲ ಪಡೆದುಕೊಳ್ಳೋದಕ್ಕೆ ಆರಂಭ ಆಯಿತು, ಆವಾಗ ಒಂದಿಷ್ಟು ಅಧ್ಯಯನಗಳು ಆರಂಭವಾಗಿ, ಚರ್ಚೆಗಳ ಆರಂಭವಾಗಿ ಈ ಭಾಗದ ಹಿರಿಯರ ಜೊತೆಗೆ ಇದನ್ನು ಮಾಡಿದಾಗ ನಮಗೆ ಈ ಧರ್ಮದ ಗುಡ್ಡದ ಚರಿತ್ರೆ ಹೆಚ್ಚಿರೋದು. ಧರ್ಮದ ಗುಡ್ಡ ಅಲ್ಲಿ ತನಕ ಏನಾಗಿತ್ತು ಅಂತಂದ್ರೆ, ಹೊಸಪೇಟೆ ಸುತ್ತಮುತ್ತಲ ಜನ, ವಿಶೇಷವಾಗಿ ಹೆಣ್ಣು ದೇವರು ಧರ್ಮದ ಗುಡ್ಡನ ದೇವರ ಬನ್ನಿಗೆ ವಿಜಯದಶಮಿ ದಿನದ ಹಿಂದಿನ ದಿನ ದೇವರ ಬನ್ನಿ ಮುಡಿಯೋದಕ್ಕೋಸ್ಕರ ಧರ್ಮದ ಗುಡ್ಡ ಹೊಸಪೇಟೆ ಜನರಿಗೆ ಯಾಕೆ ನೆನಪು ಅಂದ್ರೆ ಬನ್ನಿ ಮುಡಿಯೋಕೆ ಹೋಗ್ತಾರೆ, ದೇವರ ಬನ್ನಿ ಮುಡಿತಾರೆ ಅಂತ ಅಷ್ಟೇ ಗೊತ್ತಿತ್ತು. ಆದ್ರೆ ಒಂದಿಷ್ಟು ಮಾಹಿತಿ ಇದ್ದಿದೆ ಅಂದ್ರೆ ಅಲ್ಲಿ ಚನ್ನಬಸವಣ್ಣನ ಗವಿ ಇದೆ, ಅದು ನಿಜಲಿಂಗಮ್ಮನ ಗವಿ ಇದೆ. ನಿಜಲಿಂಗಮ್ಮ ಇಲ್ಲಿ ಹೊಸಪೇಟೆಯ
5 ನಾಯಕರ ಕೇರಿಗಳಲ್ಲಿ ಒಂದು ಕೇರಿ ಬಾಣದ ಕೇರಿ. ಆ ಬಾಣದ ಕೇರಿಯ ದೈವ ನಿಜಲಿಂಗಮ್ಮ ತಾಯಿ. ಅವರು ಆ ಕೇರಿಯವರಿಗೆ ಸೀಮಿತ ಅನ್ನೋ ರೀತಿಯೊಳಗೆ ನಿಜಲಿಂಗಮ್ಮನ ಆರಾಧಿಸ್ತಾ ಇದ್ರು. ಬನ್ನಿ ಮುಡಿಯೋಕೆ ಮಾತ್ರ ಆ ಪಲ್ಲಕ್ಕಿಗಳಲ್ಲಿ ಹೋಗ್ತಿದ್ರು, ಬನ್ನಿ ಮುಡಿತಿದ್ರು, ಧರ್ಮದ ಗುಡ್ಡ ಅಷ್ಟೇ. ಆದ್ರೆ ಈಗ ಈ ಕಳೆದ 8 ವರ್ಷಗಳ ಅಧ್ಯಯನ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಿಕ್ಕಂತ ಪುರಾವೆಗಳು, ಜನರು ಹೇಳಿದಂತ ಈ ಜನಪದ ಕಥೆಗಳಿದಾವಲ್ಲ, ಅವು ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಯಾರೋ ಸಾಹಿತಿಗಳು ಮತ್ತೆ ಯಾರೋ ಬರೆದಿದ್ರೆ ಅವತ್ತು ಒಂದಿಷ್ಟು ರಾಜಕಾರಣದ ಲೇಖನ ಇರುತ್ತೆ. ಆದ್ರೆ ಅಲ್ಲೇ ಬದುಕಿ 70-80 ವರ್ಷ ಅಲ್ಲೇ ಬದುಕಿದಂತ ಜನರ ಜನಪದದ ಕಥೆಗಳು ಏನ್ ನಿರೂಪಿಸಿದ್ರು ಅಂತಂದ್ರೆ, ಈ ಧರ್ಮದ ಗುಡ್ಡ ಏನಿದೆ, ಈ ಧರ್ಮದ ಗುಡ್ಡ 12ನೇ ಶತಮಾನದಲ್ಲಿ ಚನ್ನಬಸವಣ್ಣನವರು ಮತ್ತು ಚನ್ನಬಸವಣ್ಣನವರು ರೂಢಿಯಲ್ಲಿ ಸಹೋದರಿ ಅಂತಂದೇ ಸ್ವೀಕರಿಸಿದಂತ ಹಡಪದ ಲಿಂಗಮ್ಮ ತಾಯಿ, ನಿಜಮುಕ್ತ ಲಿಂಗಮ್ಮ, ನಿಜಲಿಂಗಮ್ಮ, ನಿಜಮುಕ್ತ ಲಿಂಗಮ್ಮ. ಇಷ್ಟಲಿಂಗ ಸಾಧನೆಯಲ್ಲಿ ಪ್ರಭುದೇವರು ಮತ್ತು ಚನ್ನಬಸವಣ್ಣನ ನಂತರ ಆ ಎತ್ತರಕ್ಕೆ ಏರಿದ ಏಕೈಕ ವ್ಯಕ್ತಿತ್ವ ಲಿಂಗಮ್ಮ ತಾಯಿ. ನಿಜಮುಕ್ತ ಲಿಂಗಮ್ಮ, ನಿಜಲಿಂಗಮ್ಮ ಆಗಿದ್ದಾರೆ. ಯಾಕೆ ನಿಜಲಿಂಗಮ್ಮ ಇಲ್ಲಿ, ಯಾಕೆ ಹಡಪದ ಲಿಂಗಮ್ಮ ಇಲ್ಲಿಗೆ ಬಂತು ಅಂದ್ರೆ, ಆಕೆಯ ದೀಕ್ಷಾಗುರುಗಳು ಚನ್ನಮಲ್ಲೇಶ್ವರರು ಹಂಪಿಯಲ್ಲಿದ್ದರು. ಆಕೆಯ ಸಾಕು ತಂದೆ ತಾಯಿಗಳು ಆಕೆಯನ್ನ ಇಲ್ಲಿಗೆ ಕರ್ಕೊಂಡು ಬಂದು ಚನ್ನಮಲ್ಲೇಶ್ವರರ ಹತ್ರ ದೀಕ್ಷೆ ಕೊಡಿಸಿರ್ತಾರೆ. ಯಾವಾಗ ಕಲ್ಯಾಣದ ವಿಪ್ಲವದ ಸಂದರ್ಭದಲ್ಲಿ ಏನು ಅಶಕ್ತ ಶರಣರು ಏನಿದ್ರು, ಅಶಕ್ತ ಶರಣರು, ಯಾರು ಅಶಕ್ತ ಶರಣರು? ಯುದ್ಧಕ್ಕೆ ಮುಖಾಮುಖಿ ಆಗಲಾರದ. ಯಾವ ಕಲ್ಯಾಣದ ವಿಪ್ಲವ ಆಯಿತು, ಯಾರಿಗೆ ಯುದ್ಧದ ಕಲೆ ಗೊತ್ತಿಲ್ಲ, ಮಡಿವಾಳ ಮಾಚಿ ತಂದೆಯ ನೇತೃತ್ವದಲ್ಲಿ ಸೇನಾಧಿಪತ್ಯದಲ್ಲಿ ಏನು ಅಕ್ಕನಾಗಾಯಿ ಖಡ್ಗ ಜರುಗಿಸಿದ್ರು. ಆದ್ರೆ ಎಲ್ಲ ಅಲ್ಲಿ ಇದ್ದಂತ 1,96,000 ಶರಣರು ಏನಿದ್ರು, ಎಲ್ಲರಿಗೂ ಯುದ್ಧದ ಕಲೆ ಗೊತ್ತಿರಲಿಲ್ಲ. ಯಾರಿಗೂ ಯುದ್ಧದ ಕಲೆ ಗೊತ್ತಿಲ್ಲ ಅಂತವರಿಗೆ ಚನ್ನಬಸವಣ್ಣನ ರಾಜಕೀಯ ಮುತ್ಸದ್ದಿತನ ಏನ್ ಮಾಡ್ತು ಅಂದ್ರೆ, ಎಲ್ಲರಿಗೂ ಕೂಡ ಒಂದಿಷ್ಟು ವಚನದ ಪ್ರತಿಗಳನ್ನ, ಶಾಂತರಸರ ವಚನದ ಪ್ರತಿಗಳನ್ನು ಕೊಟ್ಟು, ಒಂದು ಅನುಭವ ಮಂಟಪ ದಾಳಿಗೊಳಗಾಗಬಹುದು, ಒಂದು ಅನುಭವ ಮಂಟಪವನ್ನು ಸುಡಬಹುದು, ಆದ್ರೆ ನೀವು ಮನೆಗಳನ್ನೇ ಮಠಗಳನ್ನಾಗಿ ಮಾಡ್ಕೊಂಡು ಧರ್ಮ ಪ್ರಚಾರ ಮಾಡ್ರಿ ಅಂತ ಏನು ಅವರು ಚನ್ನಬಸವಣ್ಣ ಕಳಿಸ್ಕೊಟ್ರು. ಆ ರೀತಿ ಚಲಿಸಿ ಬಂದಂತಹ, ಯುದ್ಧದ ಕಲೆ ಗೊತ್ತಿರಲಾರ್ದ ಚಲಿಸಿ ಬಂದಂತಹ ಒಬ್ಬ ಶರಣೆ ತನ್ನ ಕಂಫರ್ಟ್ ಝೋನ್, ತಮಗೆ ಎಲ್ಲಿ ಅನುಕೂಲ ಇದೆ ಅಂತ ಜಾಗಕ್ಕೆ ತನ್ನ ದೀಕ್ಷಾಗುರುಗಳಿದ್ದಂತ ಹಂಪಿ ಪ್ರದೇಶಕ್ಕೆ ಹಡಪದ ಲಿಂಗಮ್ಮ ತಾಯಿ ಬರ್ತಾಳೆ. ಇಲ್ಲಿ ಹಡಪದ ಲಿಂಗಮ್ಮ ತಾಯಿ ಅಲ್ಲಿ ಕುತ್ಕೊಂಡು ಧರ್ಮ ಪ್ರಚಾರ ಮಾಡಿದಕ್ಕೋಸ್ಕರ ಇವತ್ತು ಆ ಗುಡ್ಡದ ಹೆಸರು ಧರ್ಮದ ಗುಡ್ಡ. ಅಲ್ಲಿ ಕುತ್ಕೊಂಡು ಲಿಂಗಾಯತ ಧರ್ಮ ಪ್ರಚಾರ ಮಾಡ್ತಾಳೆ ಹಡಪದ ಲಿಂಗಮ್ಮ ತಾಯಿ, ಅಲ್ಲಿ ಕುತ್ಕೊಂಡು ಬಸವ ಧರ್ಮ ಪ್ರಚಾರ ಮಾಡ್ತಾಳೆ ಲಿಂಗಮ್ಮ ತಾಯಿ, ಅದಕ್ಕೋಸ್ಕರ ಅದಕ್ಕೆ ಧರ್ಮದ ಗುಡ್ಡ. ಮತ್ತೆ ಇಡೀ ಈ ಚಳವಳಿಗೆ ಬೆನ್ನಾಗಿ ನಿಂತ್ಕೊಂಡಿದ್ದು ಯಾರು? ಇಡೀ ಚಳವಳಿಯ ಸ್ಪೈನಲ್ ಕಾರ್ಡ್ ಯಾರು? ಬಸವಣ್ಣ. ಆ ಧರ್ಮದ ಗುಡ್ಡದ ಬೆನ್ನಿಗಿರೋ ಊರೇ ಬಸವನದುರ್ಗ. ಈಗಲೂ ಅಲ್ಲಿ ಹೆಂಗೆ ಬಸವನದುರ್ಗನೇ. ಮತ್ತೆ ಇಡೀ ಆ ಪ್ರದೇಶ, ಆ ಊರಿನ ಹೆಸರು ನಾಗಾಯಿಯ ಹಳ್ಳಿ. ಯಾಕೆ? ಅಕ್ಕನಾಗಮ್ಮ ಅಲ್ಲಿ ಬಂದು ಹೋದ ಕಾರಣಕ್ಕಾಗಿ ಆ ಊರಿನ ಹೆಸರು ನಾಗಾಯಿಯ ಹಳ್ಳಿ, ನಾಗೇನಹಳ್ಳಿ ಅಪಭ್ರಂಶಗೊಂಡು. ಆದ್ರೆ ನಮ್ಮ ಕೋಟೆ ಚರಿತ್ರಕಾರರು ಅದನ್ನು ಯಾವ ರಾಜನ ತಾಯಿ ನಾಗಲಾಂಬಿಕಾ ದೇವಿ ಹೆಸರು ಮೇಲೆ ಕಟ್ಟಿದ ಊರು. ನಾಗಲಾಂಬಿಕಾ ದೇವಿ ಹೆಸರನ್ನ ಎಷ್ಟು ಸರಿ ತಪ್ಪಾಗಿ ಉಚ್ಚಾರಣೆ ಮಾಡಿ, ತೆಲುಗುನಾಗೆ ಕನ್ನಡದಾಗೆ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರು ಕೂಡ ಅದು ನಾಗೇನಹಳ್ಳಿ ಆಗಲ್ಲ, ಬೇರೆ ಏನೋ ಆಗ್ಬೇಕಿತ್ತು. ಅದು ನಾಗಾಯಿ ಹಳ್ಳಿ ಆದ ಕಾರಣಕ್ಕಾಗಿ ಅದು ನಾಗೇನಹಳ್ಳಿ ಆಗಿದೆ. ಮತ್ತೆ ಇದಕ್ಕೆ ಇನ್ನೊಂದಿಷ್ಟು ಚಾರಿತ್ರಿಕವಾಗಿ ಪುರಾವೆ ಏನು ಅಂತಂದ್ರೆ, ಆ ಚನ್ನಬಸವಣ್ಣನ ಪೂಜಾ ಸಾಮಗ್ರಿಗಳು, ಆ ಕವಿಯ ಪೂಜಾ ಸಾಮಗ್ರಿಗಳು ಎಲ್ಲವೂ ಕೂಡ ಆ ಬಸವನದುರ್ಗದಲ್ಲಿರುವಂತಹ ಒಬ್ಬ ಲಿಂಗವಂತರ ಮನೆಯಲ್ಲಿ ಇರ್ತಾರೆ. ಪ್ರತಿ ಸಲ ಜಾತ್ರೆಗೆ ಅವ್ರ ಮನೆಯಿಂದ ತರ್ತಾರೆ, ಪೂಜೆ ಮಾಡಿ ಮತ್ತೆ ತೇರ್ಗಾಲಿ ಅಲ್ಲೇ ಇದೆ, ಪೂಜಾ ಸಾಮಗ್ರಿ ಅಲ್ಲೇ ಇದಾವೆ, ಅವ್ರ ಮನೆಗೆ ತರ್ತಾರೆ, ಅವ್ರ ಮನೆಗೆ ಹೋಗಿ ಇಟ್ಕೊಳ್ತಾರೆ. ಅಲ್ಲೊಂದು ಗಡಿ ಸುರಂಗ ಮಾರ್ಗ ಇದೆ. ಆ ಸುರಂಗ ಮಾರ್ಗ ನಾವು ಹುಡುಗರು, ನಾವು ಕಾಲೇಜ್ ದಿನಗಳಲ್ಲಿ ನಾವು ಹೋಗಿದ್ದೀವಿ, ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ. ಈಗ ಸುರಂಗ ಮಾರ್ಗ ಮುಚ್ಚಿದ್ದಾರೆ. ಏನು ಮುಚ್ಚಿದ್ದಾರೆ? ಯಾಕೆ ಮುಚ್ಚಿದ್ದಾರೆ? ಏನಿದೆ? ಇಲ್ಲ, ಅಲ್ಲಿ ಹೋದರೆ ಬರೋದಿಲ್ಲ ಅಂತ ಸುರಂಗ ಮಾರ್ಗ ಮುಚ್ಚಿದ್ದಾರೆ. ನಾನು ಯಾಕೆ ಇದನ್ನು ಗಮನಕ್ಕೆ ತರ್ತಾ ಇದ್ದೀನಿ ಅಂದ್ರೆ,
ನಮ್ಮಲ್ಲಿ ಬಂದ ಜೆ.ಎಸ್. ಪಾಟೀಲ್ ಅಲ್ಲಿ ಕರ್ಕೊಂಡು ಹೋಗಿ ಜೆ.ಎಸ್. ಪಾಟೀಲ್ ಮಾತಾಡಿದ್ರು, ಇಲ್ಲ ಈ ಗಲಿ ಒಳಗೆ ಒಂದ್ಸರಿ ಹೋಗ್ಲೇಬೇಕು, ನಾವು ಒಳಗೆ ಏನೈತಿ ನೋಡೋಣ. ಹೋದಾಗ ವಾಪಸ್ ಬಂದಿಲ್ಲಲ್ಲ, ನಾವು ಬರ್ಲಿಕ್ಕಿಲ್ಲ, ಹೋಗೋಣ ಅಂತ ಸರೆಂಡರ್ ಹೋಗೋಣ. ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಒಂದು ವ್ಯವಸ್ಥಿತವಾಗಿ ಹೋಗೋಣ, ಒಳಗೆ ಒಳಗೆ ಹೋಗೋಣ. ಎಲ್ಲಿ ವಚನ ಸಂಪತ್ತಿ ಏನಿತ್ತು ಗೊತ್ತಿಲ್ಲ, ಏನ್ ಸಿಕ್ತಿತ್ತೋ ಗೊತ್ತಿಲ್ಲ, ಮತ್ತೇನ್ ಪುರಾವೆ ಸಿಕ್ತವೋ ಗೊತ್ತಿಲ್ಲ, ಒಳಗೆ ಗವಿ ಪ್ರವೇಶ ಮಾಡೋಣ ಅಂತೇಳಿ ಜೆ.ಎಸ್. ಪಾಟೀಲ್ ಅವರು ಅವತ್ತು 2 ಸರಿ ಅಲ್ಲಿಗೆ ಬಂದಿದ್ದಾರೆ. ಜೆ.ಎಸ್. ಪಾಟೀಲ್ ಈ ರೀತಿಯ ಚಾರಿತ್ರಿಕ ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ವಿಜಯನಗರ ಜಿಲ್ಲಾ ಘಟಕದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ. ಈ ಕುರುಹುಗಳನ್ನ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಮತ್ತೆ ಈ ನಮ್ದು ವರ್ಲ್ಡ್ ಹೆರಿಟೇಜ್ ಸೆಂಟರ್, ವಿಶ್ವ ಪಾರಂಪರಿಕ ತಾಣ, ಆ ತಾಣದ ಮಧ್ಯೆ ಇಂಥದ್ದೊಂದು ತಾಣವನ್ನು ಗುರುತಿಸಿ ಅಭಿವೃದ್ಧಿಪಡಿಸಿ ಗಟ್ಟಿಗೊಳಿಸಿದ್ರೆ ಈ ಚಳವಳಿ ಇನ್ನೊಂದಿಷ್ಟು ಗಟ್ಟಿತನ ಬರುತ್ತೆ. ಅದು ಬೇರೆ ರೀತಿ ಮಕ್ಕಳನ್ನು ಬದಲಾಯಿಸಿ ಅನ್ನುವ ಕಾರಣಕ್ಕಾಗಿ ಈ ಸಭೆಯ ಗಮನಕ್ಕೆ ಈ ವಿಷಯಗಳನ್ನು ತಗೊಂಡು ಬರ್ತಾ ಇದ್ದೀನಿ. ಮತ್ತು ನಾವು ಇದೇ ಕಾರಣಕ್ಕಾಗಿ ಅದೇ ಪ್ರದೇಶದಲ್ಲಿ, ಧರ್ಮದ ಗುಡ್ಡದಲ್ಲಿ ಪ್ರದೇಶದಲ್ಲಿಯೇ 6 ಎಕರೆ ಜಮೀನು ಖರೀದಿ ಮಾಡಿ ಇಷ್ಟಲಿಂಗ ಅಧ್ಯಯನ ಕೇಂದ್ರ ಸ್ಥಾಪನೆ. ಆ ಶರಣರ ಕುರುಗಳನ್ನು ಉಳಿಸ್ಬೇಕು, ಶರಣರು ನಡೆದಾಡಿದ ಜಾಗದಲ್ಲಿ ಇಷ್ಟಲಿಂಗ ಅಧ್ಯಯನ ಕೇಂದ್ರ ಇರಬೇಕು ಅನ್ನೋ ಕಾರಣಕ್ಕೆ ಹಠಕ್ಕೆ ಬಿದ್ದು ಅಲ್ಲಿ ನಮ್ಮವರೇ ನೋಡ್ರು 1ಕ್ಕೆ ಡಬಲ್ ರೇಟ್ ಕೊಟ್ಟು ನಮ್ಮ ಡಾಕ್ಟರ್ ಅಜಯ್ ಕುಮಾರ್ ಅವರು ಖರೀದಿ ಮಾಡಿ ಅದನ್ನ ಅರಿವು ಆಚಾರ ಅನುಭವ ಟ್ರಸ್ಟಿ ದಾಸೋಹ ಇವತ್ತು ಅಲ್ಲಿ ಇಷ್ಟಲಿಂಗ ಅಧ್ಯಯನ ಕೇಂದ್ರದ ಚಟುವಟಿಕೆಗಳು ನಡೀತಾ ಇದ್ದಾರೆ. ಅದು ಮಾಡ್ತಾ ಇರೋ ನಿಜಾಚರಣೆ ಕೆಲಸಗಳು. ಹಾಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಅಂತರ್ಜಾತಿ ವಿವಾಹ. ನಾವು ಇಷ್ಟಲಿಂಗ ಅಧ್ಯಯನ ಕೇಂದ್ರದಿಂದ 7 ಅಂತರ್ಜಾತಿ ವಿವಾಹ ಮಾಡಿದ್ದೀವಿ. ನಿಜಾಚರಣೆಗಳನ್ನು ಬರೋದಕ್ಕೆ ಇಲ್ಲಿ 10 ಗುರು ಪ್ರವೇಶಗಳನ್ನು ಮಾಡಿದ್ದೇವೆ, 10 ವಚನ ಕಲ್ಯಾಣೋತ್ಸವಗಳನ್ನು ಮಾಡಿದ್ದೇವೆ, ಗರ್ಭಲಿಂಗ ಧಾರಣೆ ಮಾಡಿದ್ದೇವೆ, ಅಂತ್ಯ ಸಂಸ್ಕಾರಗಳನ್ನು ಮಾಡಿದ್ದೇವೆ. ನಮಗೆಲ್ಲರಿಗೂ ಪ್ರೇರಣೆ ಜೆ.ಎಸ್. ಪಾಟೀಲ್, ಅಶೋಕ್ ಬರಗುಂಡಿ ಅವರು ನಮ್ಗೆ ಏನ್ ಗೊತ್ತಿದ್ದು ಕೂಡ ಅವ್ರನ್ನ ಕೇಳಿ ತಿಳ್ಕೊಂಡು ಇವೆಲ್ಲ ಕೆಲಸಗಳನ್ನ ಮಾಡಿದ್ದೇವೆ. ಅವ್ರನ್ನ ನೋಡಿ ಅಶೋಕ್ ಬರಗುಂಡಿ ಶರಣರು ಪ್ರಾಕ್ಟಿಕಲಿ ಅವ್ರ ಜೊತೆಗೆ ಟ್ರೈನ್ ಮಾಡ್ಕೊಂತ ಕಲ್ತೀವಿ. ಜೆ.ಎಸ್. ಪಾಟೀಲ್ ಜೊತೆ ಮಾತಾಡ್ಕೊಂಡು ಇವನ್ನ ಕಲ್ತು ಆ ನಿಜಾಚರಣೆಗಳನ್ನ ಮಾಡ್ತಾ ಇದ್ದೀವಿ. ಈಗ ಈ ಜಿಲ್ಲಾ ಘಟಕದ ಜನ ಈ ಪ್ರತಿಜ್ಞಾ ವಿಧಿ ಕೇಂದ್ರ ತಂಡದವರು ಪ್ರತಿಜ್ಞಾ ವಿಧಿ ಬೋಧಿಸ್ತಾರೆ. ನಿಮ್ಮನ್ನು ಆಯ್ಕೆ ಮಾಡಿದೀವಿ, ಸಂತೋಷ. ಆದ್ರೆ ನಾ ಈಗೇನಾದ್ರು ಈ ಚರಿತ್ರೆಗೆ ಪೂರ್ವಕವಾಗಿ ನಮ್ಮ ವರ್ತನೆಗಳಿರಬೇಕು. ಗಟ್ಟಿಯಾಗಿ ಈ ಸಂಘಟನೆಯನ್ನು ಕಟ್ಟೋದಕ್ಕೆ ಕಟಿಬದ್ಧರಾಗಿ ನಾವು ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಬಹಳ ಮಾತಾಡಿದೆ. ನಾನು ಮೇಷ್ಟ್ರು ಬಲ್ಲೊಡೆಯಕ್ಕೆ ಬಿಡೋದಿಲ್ಲ. ಈಗ ಇಂದುಮತಿ ಅಕ್ಕ ಹತ್ರ ಮೈಕ್ ಐತಿ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಶುರುವಾಗಲಿ ಅಂತ ನೀವೇ ಒಂದು ವಚನ ಪ್ರಾರ್ಥನೆ ಮಾಡಿ. ಬಸವ ಬಳಗದ ಎಲ್ಲ ಭಕ್ತರಿಗೆ, ಬಂಧುಗಳಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಬಸವ ಪ್ರಸಾರಕ್ಕಾಗಿ ಮೌಢ್ಯತೆಯ ಓಡಿಸಿ ಜ್ಞಾನದ ಬೆಳಕು ಚೆಲ್ಲಲು ಪರಿಶ್ರಮ ಪಡುತ್ತಿರುವ ನಮ್ಮ ಹೆಮ್ಮೆಯ ದೊಡ್ಡ ವ್ಯಕ್ತಿ, ಮಹಾನ್ ಶಕ್ತಿ ಜಾಮದಾರ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಸಂಘಟನೆ ಎಲ್ಲ ಭಾಗದಿಂದ, ಎಲ್ಲ ಜಿಲ್ಲೆಯಿಂದ, ಎಲ್ಲ ಕಡೆಯಿಂದ ಬಂದಿದ್ದೀರಿ. ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಮೂಲತಃ ಸಿದ್ಧಿ, ವಿಜಾಪುರ ಜಿಲ್ಲಾ ಸಿದ್ಧಿಗೆಯವರು. ಗದಗಿನ ತೋಟದ ಸಿದ್ಧಲಿಂಗ ಸ್ವಾಮಿಗಳ ಪ್ರಭಾವ ನನಗೆ 18 ಇದ್ದಾಗಲೇ ಬಂದಾಗಿದ್ದರಿಂದ ನಾವು ಯಾವ ಗುಡಿ ಗುಂಡಾರ ಇಲ್ಲ, ಪೂಜೆ ಪುರಸ್ಕಾರ ಇಲ್ಲ, ಹವನ ಗಿವನ ಏನೂ ಇಲ್ಲ, ಗಣಪತಿ ಕುಂಡ್ರಸಂಗಿಲ್ಲ. ನಾವೇ ಗಣಪತಿಯನ್ನು ಕೂತು ಕಡರ್ತೀನಿ ಬಿಡೋದು. ಲಕ್ಷ್ಮೀ ಪೂಜೆ ಇಲ್ಲ, ಯಾವ ಆಚರಣೆಗಳಿಲ್ಲದೆ ನಮ್ಮ ತಂದೆ ಕಾಯಕವೇ ಪೂಜೆ ಅಂತ ಕಲಿಸಿಕೊಟ್ಟರು. ಕಾಲೇಜಿನ ಪ್ರಾಚಾರ್ಯರಿದ್ರು. ನಮ್ಮವ್ವ 8 ಮಕ್ಕಳ ತಾಯಿ, 17 ಮೊಮ್ಮಕ್ಕಳು. ಮನೆಗೆ ಬಂದವರಲ್ಲಿ ಯಾವ ಜಾತಿ, ಯಾವ ಕುಲ ಎಂದೂ ಕೇಳಿಲ್ಲ. ತಾಯಿ ತಂದೆಗಿಂತ ದೇವರಿಂದ ಮಾತು ಭಾಳ ಕರೆಯದ. ನನಗೆ ನಮ್ಮ ಜಾಮದಾರ್ ಸರ್ ಅವರು 10 ನಿಮಿಷ ಟೈಮ್ ಕೊಟ್ಟಾರ. ಒಂದಿಷ್ಟು ಮಾತಾಡಿ ನನಗೆ ಭಾಳ ಖುಷಿಯಾಗಿತ್ತು. ಈ ಲಿಂಗಾಯತ ಮುಖಾಮುಖಿ ಜೆ.ಎಸ್. ಪಾಟೀಲ್ ಅವರು ಕೊಟ್ಟಂತಹ ಪುಸ್ತಕ ಬಹಳ ದೊಡ್ಡ ಆಭರಣ ಇದ್ದಂಗೆ ನೋಡ್ರಿ. ವಚನ ಪ್ರಿಯರಿಗೆ, ವೈಚಾರಿಕತೆ ಇದ್ದವರಿಗೆ ಇದು. ಅವರ ಬಹಳಷ್ಟು ವಿಡಿಯೋಗಳನ್ನು ನಾನು ನೋಡ್ತಿರ್ತೀನಿ. ಬಹಳ ಅವರು ಅದ್ಭುತ ಜೆ.ಎಸ್. ಪಾಟೀಲ್ ಸರ್. ಹೌದ್ರಿ, ಭಾಳ ಮಾತಾಡಬೇಡ್ರಿ, ವಚನ ಹೌದು. ಮತ್ತು ಇನ್ನೊಂದು ವಿಷಯ ಹೇಳಲೇಬೇಕು. ಕನ್ನಡ ಭಾಷೆಯಲ್ಲಿ ಸ್ಪಷ್ಟವಾಗಿ, ಸ್ಫುಟವಾಗಿ ನಿರೂಪಣೆ ಮಾಡುವ ಪ್ರಾಧ್ಯಾಪಕರಾದ ಬಸವರಾಜರಿಗೂ ಚಪ್ಪಾಳೆ ಬರುವುದು. ನಿರೂಪಣೆಯನ್ನು ಶ್ರೇಷ್ಠತೆ. ಬರೀ ಅಕ್ಕಮಹಾದೇವಿಯ ಒಂದು ಸುಂದರವಾದಂತಹ ವಚನ. ನಾ ಸಂಗೀತ
ಚಪ್ಪಾಳೆ ತಟ್ಟಬೇಡಿ, ಯಾಕಂದ್ರೆ ತಾಳೆ ಆಡಿಬಿಡುವುದಿಲ್ಲ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮನೇ ಜಂಗಮ, ಸಿದ್ಧರಾಮನೇ ಜಂಗಮ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮನೇ ಜಂಗಮ, ಸಿದ್ಧರಾಮನೇ ಜಂಗಮ. ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಮಡಿವಾಳಯ್ಯನೇ ಎನ್ನ ಹೆತ್ತ ತಂದೆ, ಚೆನ್ನ ಬಸವಣ್ಣನೇ ಪರಮಾರಾಧ್ಯರು. ಇನ್ನು ಸುಖಿಯಾದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ, ಇನ್ನು ಸುಖಿಯಾದೆನು ಕಾಣ ಚೆನ್ನ ಮಲ್ಲಿಕಾರ್ಜುನ. ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ, ಸಿದ್ಧರಾಮನೇ ಜಂಗಮ. ನಮ್ಮನ್ನೆಲ್ಲ ಬೆಂಗಳೂರಿನಿಂದ ನಮ್ಮ ವೀರಭದ್ರಪ್ಪ ಅವರು ಕಾರ್ನಲ್ಲಿ ಕರ್ಕೊಂಡು ಬಂದರು. ಭಾಳ ಸಂತೋಷ ಆಯ್ತು ನನಗೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ವಿಜಾಪುರದವ್ರು. ಮೊದಲು MA ಕಲಿತು ಸೋಷಿಯಾಲಜಿ ಲೆಕ್ಚರರ್ ಆಗಿದ್ದೆ, ನೌಕರಿ ಆಗಲಿಲ್ಲ, ಪ್ರವಚನಕಾರ್ತಿ ಆದೆ. ಆಮೇಲೆ ಟಿವಿಯಲ್ಲಿ ಬಂದೆ, ಕರಾಟೆಯಲ್ಲಿ ಬರ್ತಿದ್ದೆ. ಅವಾಗ ನಾನು ಮನೆ ಇದ್ದಂಗೆ ಇದ್ದೀನಿ, ಒಂದು 72 kg ಇದ್ದೆ. ಅದಕ್ಕೆ ಸರ್ ಪುಟ್ಟೇಗೌಡ ಸರ್ ಮಾಡಕ್ಕೆ ಬಂದಿದ್ದು. ಬರೀ ನನ್ನ ಬಗ್ಗೆ ಏನು ಬರ್ತಾರೆ ಅಂತ ಹೇಳ್ತೀನಿ ನಾನು. ಉರುಳುತ ಸಭೆಗೆ ಬಂದಳು ನಾರಿ, ಇಂದುಮತಿ ಬಂದಳು ತಿಳ್ಕೋರಿ. ಉರುಳುತ ಬಂದಳು ನಾರಿ, ಇಂದುಮತಿ ಬಂದಳು ತಿಳ್ಕೋರಿ. ಮಾತಿಗೆ ಮುಂಚೆ ಹಾಡು ಹೇಳುತ್ತಾ, ಮತ್ತೆ ಕೂತಲು ಹಲ್ಲು ಕಿಸಿಯುತ್ತಾ. ವಿಜಯಪುರದ ಹೆಣ್ಮಗಳು ಹರಟೆಯಲ್ಲಿ ಬಂದಿಗಳು ಅಂತ ಹಾಡ ಬರೆದರು. ಹರಟೆಯ ಮೂಲಕ ಎಲ್ಲ ಕನ್ನಡಿಗರ ಪ್ರೀತಿ ಅಭಿಮಾನ ಪಡೆಯುವ ಭಾಗ್ಯ ನನಗೆ ಸಿಕ್ತು ಅನ್ನೋ ಮಾತನ್ನು ಹೇಳ್ತಾ, ಬರೀ ನಾನು ಒಂದು ವಿಡಿಯೋ ಮಾಡಿದ್ದೆ, ಭಾಳ ವೈರಲ್ ಆಯ್ತು. ಅದು ಏನಾಯ್ತು ನೋಡ್ರಿ, ಹಿಂಗೆ ಅಪ್ಪ ಮಗ ಕೂಡಿ ಗುಡಿಬಾರ್ದು, ಇಲ್ಲಿ ಬರೋದು ಶರಣ ಬ್ಯಾಂಕ್ ಮಾಡೋದು. ಅಪ್ಪ ಮಗ ಕೂಡಿ ಗುಡಿಬಾರ್ದು, ಅಪ್ಪ ಗುಡಿ ಒಳಗೆ ಭಾಗ, ಮಗ ಅಲ್ಲೇ ಹೊರಗೆ ನಿಂತ. ಯಾಕೆ ನಿಂತ ಅಂದ್ರೆ, ಗುಡಿ ಹೊರಗೆ ದೊಡ್ಡದೊಂದು ಶಿವಮೊಗ್ಗ ಮೂರ್ತಿ ಇಟ್ಟಾಳ. ಹಿಂಗೆ ಉಗುರು ಮಾಡಿಕೊಂಡು ನಾಲ್ಕು ಚಾಚಿ ಭಯಂಕರ ಬಾಯಿ ತೆಗೆದು ಶಿವದ ಚಿತ್ರ ಇತ್ತು. ಹುಡುಗ ಅಲ್ಲಿ ಮಗ ಅಲ್ಲೇ ನಿಂತ. ಅಪ್ಪ ಒಳಗೆ ಮಗನ ಕರೆದ ಅಪ್ಪ, ಏ ಅಲ್ಲೇ ನಿಂತೀವ ಮಗನ ಬಾ ಒಳಗ ಅಂದ. ಹುದ್ರಪ್ಪ ಅಂದ. ಯಾಕಂದ್ರೆ ಯಾಕೆ ದೊಡ್ಡ ಶಿವಮೊಗ್ಗ ಇಲ್ಲಿ, ಅದ್ರ ಕೈ ಏನು ಉಗುರೇನು ಮೋತೇನು ಬಾಯಿ ತಕೊಂಡು ನಿಂತದ. ನನಗೆ ಚಿಂತನಪ್ಪ, ನಾ ಬರುವುದಿಲ್ಲ, ಅದೇನು ಮಾಡೋದಿಲ್ಲ. ಕರೆ ಶಿವನ ಮೂರ್ತಿ ಇಟ್ಟಿರು, ಜೀವ ಇಲ್ಲಂತೆ ನಿನ್ಗೆ ಏನು ಮಾಡೋದಿಲ್ಲಪ್ಪ ಒಳಗ ಅಂದ. ಅವಾಗ ಮಗ ಅಂದ, ಈ ಕಲ್ಲಿನ ಮೂರ್ತಿ ಶಿವ ನನಗೇನು ಮಾಡೋದಿಲ್ಲ ಅಂದ್ರೆ, ಆ ಒಳಗಿನ ಮೂರ್ತಿ ನಿನ್ಗೇನು ಮಾಡ್ತದೋ ಯಪ್ಪ ನೀವು. ನಾನು ಭಾಳ ವರ್ಷಗಳಿಂದ ಗುಡಿ ಗುಂಡಾರ ಇರಲಿಲ್ಲ. ಎರಡು ಮಾತಾಡಿ ಕೆಳಗೆ ಹೋಗ್ಬಿಡ್ತಿದ್ದೆ. ಆಮೇಲೆ ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಕನ್ನಡದ ಹಿರಿಯ ಪ್ರಾಧ್ಯಾಪಕರು ಸಂಶೋಧಕರಾದ ರವೀಂದ್ರನಾಥ್ ಸರ್ ಅವರು ಪ್ರಾಸ್ತಾವಿಕವಾಗಿ ನಮ್ಮ ಮಾತುಗಳನ್ನು ಜಾಗತಿಕ ಲಿಂಗಾಯತ ಮಹಾಸಭಾದ 3ನೆಯ ಕಾರ್ಯಕಾರಿಣಿ ಸಭೆ ಮತ್ತು ಈಗ ವಿಜಯನಗರ ಜಿಲ್ಲಾ ಘಟಕದ ಉದ್ಘಾಟನೆ. ಈ ಕಾರ್ಯಕಾರಿ ಜಿಲ್ಲಾ ಘಟಕದ ಸದಸ್ಯರಿಗೆ ವಿಜ್ಞಾನಿಗೆ ಮತ್ತು ಡಾಕ್ಟರ್ ಎಸ್.ಎಂ. ಜಾಮದಾರ್ ಅವರು, ಡಾಕ್ಟರ್ ಟಿ.ಆರ್. ಚಂದ್ರಶೇಖರ್ ಅವರು ಮತ್ತು ಡಾಕ್ಟರ್ ಜೆ.ಎಸ್. ಪಾಟೀಲ್ ಅವರು, ಅದೇ ರೀತಿ ನಮ್ಮ ಗದಗಿನ ಅಶೋಕ್ ಬಲ್ಮುಂಡಿಯವರು, ಉಳಿದಂಥ ಎಲ್ಲ ಶರಣ ಚಿಂತಕರಿಂದ ಲಿಂಗಾಯತ ಸ್ವತಂತ್ರ ಧರ್ಮ ಇತಿಹಾಸ, ಉದ್ದೇಶ ಮತ್ತು ಆಶಯವನ್ನು ಕುರಿತು ಪ್ರೇಕ್ಷಕರು ಕೇಳುವಂಥ ಪ್ರಶ್ನೆಗಳಿಗೆ ಒಂದು ಸಂವಾದವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ಈ 3 ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ವೇದಿಕೆಯಲ್ಲಿರುವ
ಎಲ್ಲ ಗಣ್ಯಮಾನ್ಯರನ್ನ ಮತ್ತು ನೂತನವಾಗಿ ಸದಸ್ಯರಾದಂಥ ಜಿಲ್ಲಾ ಘಟಕದ ಗೌರವಾನ್ವಿತ ಸದಸ್ಯರನ್ನ, ಈ ಸಭಾಂಗಣದಲ್ಲಿ ಇರುವಂಥ ಎಲ್ಲ ಶರಣ ಬಂಧುಗಳನ್ನು ಒಂದೇ ಮಾತಿನಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿ ಪ್ರಾಸ್ತಾವಿಕವಾದ ನಾಲ್ಕು ಮಾತುಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದೆ. ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಹಾಗೂ ಜಿಲ್ಲಾ ಘಟಕ ವಿಜಯನಗರದ ಸಹಯೋಗದಲ್ಲಿ ಜಾಗತಿಕ ಲಿಂಗಾಯತ ರಾಜ್ಯ ಕಾರ್ಯಕಾರಿ ಸಮಿತಿ 3ನೇ ಸಭೆ ಮತ್ತು ನೂತನ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿರುವುದು ನಮಗೆ ಅತ್ಯಂತ ಸಂತೋಷವನ್ನು ಆಗ್ತದೆ. ಇದೇ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ ಘಟಕ ಉದ್ಘಾಟನೆಗೊಂಡಿರುವುದು ಜಾಗತಿಕ ಲಿಂಗಾಯತ ಮಹಾಸಭಾದ ಚಾರಿತ್ರಿಕ ಬೆಳವಣಿಗೆ ಎನಿಸಿದೆ. ಲಿಂಗಾಯತ ಎನ್ನುವುದು ಒಂದು ಜಾತಿಯಲ್ಲ, ಅದು ಜೀವನ ಪದ್ಧತಿ. ಲಿಂಗಾಯತ ಎನ್ನುವುದು ಒಂದು ಜನಾಂಗವಲ್ಲ, ಅದು ಒಂದು ಸಮಾಜ. ಡಾಕ್ಟರ್ ಎಂ ಕಲಬುರ್ಗಿ ಅವರು ಹೇಳುವಂತೆ ಆತ್ಮಮುಖಿ, ಮಾನವಮುಖಿ, ಸಮಾಜಮುಖಿ, ಸಮೃದ್ಧಿಮುಖಿ, ಹೀಗೆ ಚತುರ್ಮುಖಿ ಜೀವನ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ವಿಶಿಷ್ಟ ಧರ್ಮ ಲಿಂಗಾಯತ ಧರ್ಮ. ಪಾರಂಪರಿಕವಾಗಿ ಬೆಳೆದು ಬಂದಿದ್ದ ಭಾರತೀಯರ ಜಾತಿನಿಷ್ಠ ಜೀವನ ಪದ್ಧತಿಗೆ ತೀವ್ರ ಪ್ರತಿಕ್ರಿಯೆ ನೀಡಿದ ಲಿಂಗಾಯತ ಧರ್ಮದ ಉದಯ ಕಾಲ 12ನೇ ಶತಮಾನ. ಇದರ ಸ್ಥಾಪಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು. ವಿಪ್ರ ಮೊದಲಾಗಿ ಅಂತ್ಯಜ ಕಡೆಯಾಗಿ ಶಿವಭಕ್ತರೆಲ್ಲರೂ ಒಂದೇ ಎಂಬ ಘೋಷಣೆಯ ಮೂಲಕ ಪುರುಷ ವರ್ಗ ಮತ್ತು ಸ್ತ್ರೀ ವರ್ಗ, ಧನಿಕ ವರ್ಗ ಮತ್ತು ದೀನ ವರ್ಗ, ಪ್ರಭು ವರ್ಗ ಮತ್ತು ಪ್ರಜಾವರ್ಗ, ಧರ್ಮಾಧಿಕಾರಿ ವರ್ಗ ಮತ್ತು ಭಕ್ತ ವರ್ಗ, ಹೀಗೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಸಮಸಮಾಜದ ನಿರ್ಮಾಣದ ಉದ್ದೇಶದಿಂದ ಹುಟ್ಟಿಕೊಂಡ ಪ್ರಜಾಧರ್ಮವೆನಿಸಿದ್ದು ಲಿಂಗಾಯತ ಧರ್ಮ. ದುರ್ದೈವದ ಸಂಗತಿ ಎಂದರೆ ಇಂಥ ಪ್ರಜಾಧರ್ಮ ಪುರೋಹಿತಶಾಹಿಗಳಿಂದ ಒಳಗೆ ಶಿಥಿಲಗೊಂಡಿತು, ಅಧಿಕಾರಿಶಾಹಿಗಳಿಂದ ಹೊರಗೆ ಆಘಾತಕ್ಕೆ ಒಳಗಾಯಿತು. ಆತ್ಮಕಲ್ಯಾಣದ ಜೊತೆಗೆ ಸಮಾಜ ಕಲ್ಯಾಣದ ಆಶಯದಿಂದ ಉಗಮಗೊಂಡಿರುವಂತಹ ಲಿಂಗಾಯತ ಧರ್ಮದ ಅಸ್ಮಿತೆಗಾಗಿ ಸ್ಥಾಪನೆಯಾದ ನಮ್ಮ ಸಂಸ್ಥೆ ಜಾಗತಿಕ ಲಿಂಗಾಯತ ಮಹಾಸಭಾ. ಈ ಮಹಾಸಭಾದ ಅಡಿಯಲ್ಲಿ ವಿಜಯನಗರ ಜಿಲ್ಲಾ ಘಟಕ ಇಂದು ಉದ್ಘಾಟನೆಯಾಗುತ್ತಿರುವುದು ನಮಗೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದೆ. ಈ ಸಂತೋಷಕ್ಕೆ ಕಾರಣವೆಂದರೆ 12ನೇ ಶತಮಾನದ ಬಸವ ಕಲ್ಯಾಣದ ಎಲ್ಲ ಆಶಯಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸಿದ ವಿಜಯನಗರದ 14ನೇ ಶತಮಾನದಲ್ಲಿ ವಿಜಯ ಕಲ್ಯಾಣ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದೆ. ಹರಿಹರ, ರಾಘವಾಂಕ, ಚಾಮರಸ, ವಿರೂಪಾಕ್ಷ ಪಂಡಿತ, ಲಕ್ಕಣ ದಂಡೇಶ, ಗುಬ್ಬಿ ಮಲ್ಲನಾರ್ಯ, ಕಲ್ಲುಮಠದ ಪ್ರಭುದೇವ, ಹೀಗೆ ಮುಂತಾದ ಕವಿಗಳಿಂದ ವಚನಕಾರರು ಮತ್ತು ವಚನ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡಿ ವಚನಗಳಿಗೆ ಟೀಕು, ವ್ಯಾಖ್ಯಾನ, ಭಾವಾರ್ಥ ಬರುವುದಲ್ಲದೆ ಷಟ್ಸ್ವರದ ವಚನಗಳು, ಶಿವಯೋಗದ ವಚನಗಳು ಎಂದು ಮುಂದಾಗಿ ಲಿಂಗಾಯತ ಧರ್ಮದ ಧಾರ್ಮಿಕ ಪಠ್ಯಗಳನ್ನು ಇರುತ್ತಿದ್ದು ಈ ವಿಜಯನಗರ ಪರಿಸರದಲ್ಲಿ. ಇದರ ಪರಿಣಾಮದಿಂದ ನಮ್ಮ ಧರ್ಮ ಲಿಂಗಾಯತ, ನಮ್ಮ ಧರ್ಮಗುರು ಬಸವಣ್ಣ, ನಮ್ಮ ಧರ್ಮರಾಜನ ಇಷ್ಟಲಿಂಗ, ನಮ್ಮ ಧರ್ಮಧ್ವಜ ಷಟ್ಸ್ಥಲ ಧ್ವಜ, ನಮ್ಮ ಧರ್ಮ ಭಾಷೆ ಕನ್ನಡ, ನಮ್ಮ ಧರ್ಮಗ್ರಂಥ ವಚನ ಸಾಹಿತ್ಯ ಎಂಬ ಸ್ಪಷ್ಟ ತಿಳುವಳಿಕೆಯನ್ನು ವಿಜಯನಗರದ ಪ್ರೌಢದೇವರ ಕಾಲದಲ್ಲಿ ಮತ್ತು ತೋಟದ ಸಿದ್ಧಲಿಂಗ ಯತಿಗಳ ಶಿವಯೋಗ ಅಧ್ಯಯನಗಳಿಂದ ನಮಗೆ ತಿಳಿದು ಬರುತ್ತದೆ. ಹೀಗಾಗಿ ಜಾಗತಿಕ ಲಿಂಗಾಯತ ಮಹಾಸಭೆ ವಿಜಯನಗರದ ಜಿಲ್ಲಾ ಘಟಕಕ್ಕೆ ಹೆಚ್ಚಿನ ಹೊಣೆಗಾರಿಕೆ ಇದೆ ಎಂದು ನಾವೆಲ್ಲರೂ ಭಾವಿಸಿಕೊಳ್ಳಬೇಕಾಗಿದೆ. ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶಿವಾನಂದ ಜಾಮದಾರ್ ಮತ್ತು ಉಳಿದಂಥ ಇಲ್ಲಿರುವಂತಹ ಚಿಂತಕರೊಂದಿಗೆ ಲಿಂಗಾಯತ ಸ್ವತಂತ್ರ ಧರ್ಮದ ಇತಿಹಾಸ, ಉದ್ದೇಶ ಮತ್ತು ಆಶಯ ಕುರಿತು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಲಿಂಗಾಯತ ಸ್ವತಂತ್ರ ಧರ್ಮ ಹೋರಾಟದ ಜೊತೆಗೆ ಲಿಂಗಾಯತರ ನೈಜ ಅಥವಾ ಸಹಜ ಆಚರಣೆಗಳನ್ನು ಬಿತ್ತುವ, ಪ್ರಸಾರಿಸುವ ಮಹಾಮಣಿಯದ ಕಾರ್ಯದಲ್ಲಿ ತೊಡಗಿರುವ ಜಾಗತಿಕ ಲಿಂಗಾಯತ ಮಹಾಸಭೆಗೆ ಶರಣ ಬಂಧುಗಳೆಲ್ಲ ಕೈ ಜೋಡಿಸಬೇಕು ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ
ಪರವಾಗಿ ಪ್ರಸ್ತಾವಿತ ಗುರಿಗಳನ್ನು ಮಾಡಿದಂತಹ ಪ್ರೊಫೆಸರ್ ರವೀಂದ್ರನಾಥ್ ಸರ್ ಅವರಿಗೆ ಮುಖ್ಯ ಶಂಶಾಲಯನ್ನು ಸಂಬಂಧಿಸಿ ಈಗ ವಿಜಯನಗರ ಜಿಲ್ಲಾ ಘಟಕದ ಉದ್ಘಾಟನೆ ಡಾಕ್ಟರ್ ಎಸ್.ಎನ್. ಜಾಮದಾಸ್ ಅವರು ಮತ್ತು ವೇದಿಕೆ ನೀಡಿರುವಂಥ ಗಣ್ಯಮಾನ್ಯರು ದಯವಿಟ್ಟು ಆ ಉದ್ಘಾಟನೆಯನ್ನು ನೆರವೇರಿಸುವುದರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಜಾಗತಿಕ ಲಿಂಗಾಯತ ಮಹಾಸಭಕ್ಕೆ ಜಯವಾಗಲಿ. ಜಿಲ್ಲಾ ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕಕ್ಕೆ ಜಯವಾಗಲಿ. ದಯವಿಟ್ಟು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಉಮೇಶ್ ಅವರಿಗೆ ಎಲ್ಲರಿಗೂ ಕೂಡ ಕಾಯಕ ದೀಕ್ಷಾ ವಿಧಿಯನ್ನು ಬೋಧಿಸುತ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಒಂದೆರಡು ವಿಷಯಗಳನ್ನು ನಮ್ಮ ಮುಂದೆ ಪ್ರಸ್ತಾಪಿಸಿ ಈ ಪ್ರತಿಜ್ಞಾವಿಧಿಯನ್ನು ನಾನು ಘೋಷಿಸ್ತಾ ಇದ್ದೇನೆ. ನನ್ನ ಹೆಸರು ಎಂ.ವಿ. ಶೆಟ್ಟಿ ಅಂತೇಳಿ. ನಾನು ಜಾಗತಿಕ ಲಿಂಗಾಯತ ಮಹಾಸಭಾದ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷ. ಈಗ ನಮ್ಮ ಒಂದು ರಾಜ್ಯದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಇಲ್ಲಿವರೆಗೆ ಇದು 21ನೇ ಒಂದು ಜಿಲ್ಲಾ ಘಟಕ, ವಿಶುದ್ಧವಾಗಿ ಜಿಲ್ಲಾ ಘಟಕ ಆಗ್ತಾ ಇದೆ. ಒಟ್ಟು 31 ಜಿಲ್ಲೆಗಳಲ್ಲಿ ಈಗಾಗಲೇ 21ನೇ ಜಿಲ್ಲಾ ಘಟಕ ಅಧಿಕೃತವಾಗಿ ಸ್ಥಾಪನೆ ಆಗ್ತಾ ಇದೆ. ಇನ್ನೂ 3 ಜಿಲ್ಲಾ ಘಟಕಗಳಲ್ಲಿ ಈಗ ಜಾಗತಿಕ ಲಿಂಗಾಯತ ಮಹಾಸಭೆಯ ಸಂಚಾಲಕರನ್ನು ನೇಮಿಸಿದ್ದಾರೆ.
ಉಳಿದ ಒಂದು 7 ಜಿಲ್ಲೆಗಳಲ್ಲಿ ನಾವು ಜಾಗತಿಕ ಮಹಾಸಭಾವನ್ನ ಇನ್ನೂ ಮಾಡಬೇಕಾಗಿದೆ. ತಮ್ಮ ಒಂದು ಗಮನಕ್ಕೆ ತರುವುದೇನೆಂದರೆ, ಒಂದು ಜಿಲ್ಲಾ ಘಟಕ ರಚನೆ ಆಗಬೇಕಾದರೆ ನಮ್ಮ ನಿಯಮಾವಳಿಗಳ ಪ್ರಕಾರ ಆ ಜಿಲ್ಲೆಯಲ್ಲಿ ಕನಿಷ್ಠ ವರ್ಗ 500 ಜಾಗತಿಕ ಲಿಂಗಾಯತ ಮಹಾಸಭಾದ ಸದಸ್ಯರು ಇರಬೇಕಾಗಿರುತ್ತದೆ. ಹಾಗೂ ತಾಲೂಕು ಮಟ್ಟದಲ್ಲಿ ಸದಸ್ಯರಾಗಿದ್ದ ತಾಲೂಕಾ ಘಟಕ ರಚನೆ ಆಗಬೇಕಾದ್ರೆ 200 ಸದಸ್ಯರು ಇರಬೇಕಾಗುತ್ತದೆ. ಆ ಪ್ರಕಾರ ವಿಜಯಪುರ ವಿಜಯನಗರ ಜಿಲ್ಲೆಯಲ್ಲಿ ಈಗಾಗಲೇ 500ಕ್ಕಿಂತ ಹೆಚ್ಚಿನ ಜನ ಸದಸ್ಯರನ್ನು ಆಗಿದ್ದರಿಂದ ಇಂದು ಅಧಿಕೃತವಾಗಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಅನುಮತಿ ಮೇರೆಗೆ ಈಗ ಪ್ರತಿಜ್ಞಾ ವಿಧಿಯನ್ನು ನಾನು ಘೋಷಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಜಿಲ್ಲಾ ಘಟಕದವರು ಈ ಪ್ರತಿಜ್ಞಾ ವಿಧಿಯನ್ನು ಘೋಷಿಸುವಾಗ 2 ಸಲ ನಾನು ಅಂತ ಹೇಳಿ ಬರ್ತದೆ. ನಾನು ಅಂದಾಗ ತಾವು ತಮ್ಮ ಹೆಸರನ್ನು ಹೇಳಬೇಕು. ಆಮೇಲೆ ನಾನು ಹೇಳಿದಂತೆ ತಾವು ಪ್ರತಿಜ್ಞಾ ವಿಧಿಯನ್ನು ತಾವು ಉಚ್ಚರಿಸಬೇಕು ಅಂತೇಳಿ. ಆಮೇಲೆ ತಮ್ಮ ಕೈಯನ್ನು ಒಂದ್ಸರಿ ಪ್ರಮಾಣ ವಿಷಯದ ಕೈ ಮುಂದೆ ಮಾಡಿ ಮಾಡ್ತಾರೆ. ಅದರ ಬದಲಿ ಎದೆ ಮೇಲೆ ಕೈಯನ್ನು ಇಟ್ಕೊಂಡು ಅಥವಾ ಪೂಜೆಯನ್ನು ಮಾಡೋದು ನನಗೆ ಆ ರೀತಿ ಮಾಡಿ ಎಲ್ಲರೂ ಒಂದೇ ಪದ್ಧತಿ ಆಗೋ ಸಲುವಾಗಿ ನೀವು ನಿಮ್ಮ ಎದೆ ಮೇಲೆ ಕೈಯನ್ನು ಇಟ್ಕೊಳ್ಬೇಕಂತ ತಿಳ್ಕೊಂಡು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ. ಈಗ ಪ್ರತಿಜ್ಞಾ ವಿಧಿ ಬೋಧನೆ ಮಾಡ್ತಾ ಇದ್ದೇನೆ. ನಾನು ಹೇಳ್ತಾಗೆ ಹೇಳಬೇಕು. ಮೊದಲಿಗೆ ನಾನು ಅಂದರೆ ತಮ್ಮ ಹೆಸರನ್ನು ಹೇಳ್ಕೊಂಡು, ನಾನು ಇಷ್ಟಲಿಂಗ ಪೂಜಾರ್ಥಿಯಾಗಿದ್ದೇನೆ. ಶ್ರೀ ಗುರು ಬಸವೇಶ್ವರರ ಹಾಗೂ ಶರಣರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಪಾಲಿಸುತ್ತಿದ್ದೇನೆ. ನನ್ನ ಧರ್ಮ ಲಿಂಗಾಯತ ಧರ್ಮ. ನನ್ನ ಧರ್ಮಗುರು ಶ್ರೀ ಗುರು ಬಸವಣ್ಣನವರು. ನನ್ನ ಧರ್ಮ ಗ್ರಂಥ ವಚನ ಸಾಹಿತ್ಯ. ನನ್ನ ಧರ್ಮ ಲಾಂಛನ ಇಷ್ಟಲಿಂಗ. ನಮ್ಮ ಧರ್ಮ ಧ್ವಜ ಶಸ್ತ್ರ ಧ್ವಜ. ನಮ್ಮ ಧರ್ಮ ಕೇಂದ್ರ ಬಸವ ಕಲ್ಯಾಣ. ನಮ್ಮ ಧರ್ಮ ಕ್ಷೇತ್ರ ಕೂಡಲ ಸಂಗಮ. ಕಲ್ಯಾಣ ರಾಜ್ಯ ನಿರ್ಮಾಣವೇ ನನ್ನ ಗುರಿಯೆಂದು ಶ್ರೀ ಗುರು ಬಸವಣ್ಣನವರ ಹೆಸರಿನ ಮೇಲೆ ಪ್ರತಿಜ್ಞೆ ಮಾಡಿದ್ದೇನೆ. ನಾನು ಬಸವರಾಜ್ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಇದರ ಸದಸ್ಯನಾಗಿ ಮಹಾಸಭಾದ ಎಲ್ಲ ನಿಯಮ ಮತ್ತು ನಿರ್ದೇಶನಗಳನ್ನು ಪಾಲಿಸುತ್ತೇನೆ. ಲಿಂಗಾಯತ ಧರ್ಮ ಸಂವಿಧಾನಾತ್ಮಕವಾಗಿ ಸ್ವತಂತ್ರ ಧರ್ಮ ಮತ್ತು ಲಿಂಗಾಯತ ಧರ್ಮೀಯರು ಅಲ್ಪಸಂಖ್ಯಾತರೆಂದು ಸರ್ಕಾರಗಳಿಂದ ಆದೇಶ ಪಡೆಯಲು ಹೋರಾಡುತ್ತೇನೆ. ಲಿಂಗಾಯತವನ್ನು ಸಂಘಟಿಸುತ್ತೇನೆ. ಲಿಂಗಾಯತ ಧರ್ಮದ ವಿರುದ್ಧ ಯಾವುದೇ ಕ್ರಿಯೆಗಳನ್ನು ಮಾಡುವುದಿಲ್ಲ. ನನಗೆ ಇಂದು ವಹಿಸಿಕೊಟ್ಟಿರುವ ಜವಾಬ್ದಾರಿಗಳನ್ನು ಮನಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಶ್ರೀ ಗುರು ಬಸವೇಶ್ವರರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡಿದ್ದೇನೆ. ಶರಣು ಶರಣಾರ್ಥಿ. ಕೋಟಿ ಲಿಂಗಾಯತ.